ಎಷ್ಟು ವರ್ಷಗಳ ನಂತರ ಮತ್ತೆ ಈ ಮನೆ ಅಂಗಳಕ್ಕೆ ಕಾಲಿಡೋಕೆ ಅವಕಾಶ ಮಾಡಿಕೊಟ್ಟು ನಿನ್ನ ಸ್ನೇಹಕ್ಕೆ ಸಹಕಾರಕ್ಕೆ ಥ್ಯಾಂಕ್ಸ್ ಲಾಟ್. ಪಾಟೀಲ್, ಈ ಹಿಂದೆ ದುಡುಕಿ ಆವೇಶದಲ್ಲಿ ಮಾಡಿರೋ ತಪ್ಪುಗಳನ್ನೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ. ತಮ್ಮ ತಪ್ಪನ್ನು ತಾವೇ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಡೋಣ ಕ್ಷಮಿಸೋ ಹಕ್ಕು ಯಾರಿಗೂ ಇಲ್ಲ ರೈ. ನೀನಾಗೆ ಬಂದು ನೀಡಿರೋ ಈ ಸ್ನೇಹದ ಹಸ್ತ ಶಾಶ್ವತವಾಗಿರ್ಲಿ ಅಂತ ಹಾರೈಸ್ತೀನಿ. ಸ್ನೇಹ ಮಾತ್ರ ಅಲ್ಲ ಪಾಟೀಲ್, ಸಂಬಂಧ ಬೆಳೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡೇನೆ ನಾನು ಇಲ್ಲಿಗೆ ಬಂದಿದ್ದೀನಿ. ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅರ್ಥ ಆಗುತ್ತೆ. ನನಗೂ ಒಬ್ಬ ಮಗ ಇದ್ದಾನಲ್ಲ ಅಜೇತ್. ಎಷ್ಟೇ? ನಿನ್ನ ತಂಗಿ ಬಿಂದುನ ನನ್ನ ಮನೆ ಸೊಸೆಯನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿ ತನಕ ನಮ್ಮ ಕುಟುಂಬಗಳ ಮಧ್ಯೆ ಬೆಳೆದ ನಿಂತಿದ್ದ ಮುಳ್ಳಿನ ಪೊದನ ಕಿತ್ತಾಕಿ ಸ್ನೇಹ ಜೊತೆ ಸಂಬಂಧನ ಬೆಳೆಸಬೇಕು ಅಂತ ನೀನು ಬಂದಿರುವಾಗ ಅದನ್ನ ಇಲ್ಲ ಅನ್ನೋ ಅಧಿಕಾರ ನನಗಿಲ್ಲ. ಬಿಂದು, ಬಾಯಲ್ಲಿ ಹಿರಿಯರ ಕಾಲ್ಗೆ ನಮಸ್ಕಾರ ಮಾಡು. ವಿಷ್ಣು, ಏ ವಿಷ್ಣು, ನೀವು ಪಾಟೀಲ್ ಜೊತೆ ಸ್ನೇಹ ಬೆಳೆಸ್ತೀರಿ ಅನ್ನೋ ನಂಬಿಕೆನೆ ನನಗಿರ್ಲಿಲ್ಲ. ಆದ್ರೆ ಸ್ನೇಹದ ಜೊತೆ ಸಂಬಂಧನೂ ಬೆಳೆಸ್ಬಿಟ್ರಲ್ಲ. ಸಂಬಂಧ? ಅವನ ಜೊತೆ ನಾನ್ ಸಂಬಂಧ ಬೆಳೆಸೋದ? ಮೈ ಫುಟ್. ಅದು ಸ್ನೇಹನೂ ಅಲ್ಲ, ಸಂಬಂಧನೂ ಅಲ್ಲ. ನಾನು ಆಡಿದ ನಾಟಕ ಸಂಗ್ರಾಮಕ್ಕೆ ನಾಂದಿ, ರಕ್ತದೋಕುಳಿಗೆ ಬುನಾದಿ. ದಟ್ಸ್ ಆಲ್. ನೆವರ್. ನನ್ನಿಂದ ನಿನ್ನ ದೂರ ಮಾಡಕ್ಕೆ ಈ ಜನ್ಮದಲ್ಲ, 7 ಜನ್ಮದಲ್ಲೂ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಗಿನ್ನು ನಮ್ಮ ಅಣ್ಣಂದ್ರ ವಿಷಯ ಗೊತ್ತಿಲ್ಲ ಸೂರ್ಯ. ಅದ್ರಲ್ಲೂ ನಮ್ ದೊಡ್ಡಣ್ಣ ಪ್ರಾಣ ಹೋದ್ರು ಸರಿ, ಕೊಟ್ಟು ಮಾತಿಗೆ ತಪ್ಪೋನಲ್ಲ. ಆ ಸತ್ಯಜಿತ್ ರೈ ಮಗನ್ ಜೊತೆ ನನ್ ಮದ್ವೆ. ಇದನ್ ಹೇಳದಕ್ಕ ನೀನನ್ನು ಪ್ರೀತಿಸಿದ್ದು ಇಲ್ಲ. ಇನ್ಮೇಲೆ ನಿನ್ ಬಾಯಿನಲ್ಲಿ ಯಾವತ್ತೂ ಇಂಥ ಮಾತು ಬರಬಾರ್ದು. ಬಂದ್ರೆ ನಾನ್ ನಿನ್ನನ್ನು ಪ್ರೀತಿಸಿದ್ದಕ್ಕೆ, ನೀನ್ ನನ್ ಪ್ರೀತಿಸಿದ್ದಕ್ಕೆ ಅರ್ಥನೇ ಇಲ್ಲದೆ ಹೋಗುತ್ತೆ. ನಂಗೂ ಅಷ್ಟೇ. ಅದಕ್ಕಿರೋದು ಒಂದೇ ದಾರಿ. ಏನು? ಯಾರ್ ಕಣ್ಗೂ ಬೀಳ್ದ ಹಾಗೆ ನಾವೆಲ್ಲಾದ್ರೂ ಹೊರಟೋಗೋಣ. ಇಂಪಾಸಿಬಲ್. ನಿಮ್ ಅಣ್ಣಂದರನ್ನ ಎದುರು ಹಾಕೊಂಡು ಹೇಡಿಗಳಾಗಿ ಓಡೋಗುವಂತ ವಂಶದಲ್ಲಿ ನಾನು ಹುಟ್ಲಿಲ್ಲ. ಅವ್ರುಗಳನ್ನ ಎದುರು ಹಾಕೊಂಡು ನಿನ್ನನ್ನು ನಾನು ಗೆದ್ದೇ ಗೆಲ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಈ ಪ್ರೀತಿಯ ಗುಲಾಬಿ ಯಾವತ್ತಿದ್ರು ನನ್ನ ಸೊತ್ತು. ಈ ಗುಲಾಬಿ ನಂದು ಕಣೋ ಗುಲಾಮ. ಇದು ನನಗೆ ಎಂಗೇಜ್ ಆಗಿದೆ. ಈ ಗುಲಾಬಿನ ಕಾಯೋ ಕಾವಲುಗಾರ ನಾನು. ಇದನ್ ಏನಾದ್ರೂ ನಿನ್ನ ಅಪ್ಪಿತಪ್ಪಿ ನೋಡಿದ್ಯೋ, ಇದ್ರ ಸುತ್ತ ಇರೋ ಮುಳ್ಳುಗಳು ನಿನ್ ಕಣ್ಣನ್ನ ಕಿತ್ತಿ ಕೂಡಲಾಗಿ ಮಾಡ್ಬಿಡುತ್ತೆ. ಅವಳಿಗೂ ನಿನಗೂ ಎಂಗೇಜ್ಮೆಂಟ್ ಆಗಿರ್ಬೋದು, ನೀನ್ ಅವಳನ್ನ ಕಾಯೋ ಕಾವಲುಗಾರನಾಗಿರ್ಬೋದು, ಬಟ್ ಆದ್ರೆ ಯಜಮಾನ ನಾನು. ಅಪ್ಪಿತಪ್ಪಿ ನೀನೇನಾದ್ರೂ ಆ ಗುಲಾಬಿನ ಮುಟ್ಟಕ್ ಪ್ರಯತ್ನ ಪಟ್ರೆ ನಿನ್ನ ಪಾಲಿಗೆ ಅದು ಮುಳ್ಳಿನ ಗುಲಾಬಿನೇ ಆಗಿರುತ್ತೆ. ಮೈಂಡ್ ಇಟ್. ಇವಳು ಮಾಡಿರೋ ತಪ್ಪು ನಿನ್ಗೇನಾದ್ರೂ ಗೊತ್ತಾದ್ರೆ ನೀನೇ ಅವಳು ಕತ್ತಿಸಿ ಸಾಯ್ಸಾಕ್ಬಿಡ್ತೀಯ. ನೀನು ಅವತ್ತು ರೈ ಮಗನ ಜೊತೆ ಇವಳು ಮದುವೆ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಆದ್ರೆ ಇವಳೇನ್ ಮಾಡ್ತಿದ್ದಾಳೆ ಗೊತ್ತಾ? ಯಾವನೋ ಲೋಫರ್ ಮಗನ ಜೊತೆ ಸರ್ಸಾಡ್ತಿದ್ದಾಳೆ. ಬಿಡೋಳ. ಅವ್ನು ಹೇಳ್ತಾರ ಮತ್ತೆ ನಿಜಾನ? ನೋಡು, ಅಲ್ಲ ಬೇಡಮ್ಮ, ನನಗೆ ಗೊತ್ತು ನೀನು ಮನೆ ಮರ್ಯಾದೆಗೆ ಧಕ್ಕೆ ತರೋದು ಕೆಲಸ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಮ್ಮ. ಹೇಳಮ್ಮ, ಹೇಳು ಹೇಳು. ಇವಳು ಮೊಸಳೆ ಕಣ್ಣಿಗೆ ಮರಳಾಗ್ಬೇಡ. ಮಾತುಗಳು ಹೊಡಿಬೇಡ ಸದಾ ಕೊಟ್ಟು ಬೆಳೆಸಿದೆಯಲ್ಲ, ಅದೇ ತಪ್ಪು. ನಿನಗೆ ಅರ್ಥವಾಗಿ ಇವಳು ಬಾಯಿಂದಲೇ ಬಿಡಿಸ್ತೀನಿ.
ಅಂತಿದ್ಯಾ? ನೋಡೋಣ, ಈ ನನ್ನ ಮಗನ ಮನೆಗೆ ಸೇರಿಸಿದ ತಪ್ಪಾಗೋಯ್ತು. ಇವನ್ ಬದುಕಿದ್ರೆ ತಾನೇ ಇವನ್ ಜೊತೆ ಓಡಾಡೋದು. ನೀನು ಇವನ್ನೇ ಎತ್ತು ಬಿಡ್ತೀನಿ. ನೀನು ಮಾಡ್ಬೇಡ ಅಣ್ಣ. ವಿಷ್ಣು, ಏನು ಆವೇಶದಲ್ಲಿ ದುಡುಕ್ಬೇಡ. ಸಮಾಧಾನವಾಗಿ ಬುದ್ಧಿ ಹೇಳ ಅವನಿಗೆ. ಕೇಳಿಲ್ಲ ಅಂದ್ರೆ ನನಗ್ ಬಂದು ಹೇಳು.